ಜೈ ಶ್ರೀ ಕೃಷ್ಣ ಫ್ರೆಂಡ್ಸ್, ನಮ್ಮ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತೊಂದು ಇನ್ಸ್ಟಂಟ್ ರವಾ ವಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಎಷ್ಟು ಈಸಿ ಅಂತಂದರೆ ಮಾಡೋದು ಇದು ತುಂಬ ಈಸಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದು ಸಾಯಂಕಾಲ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೋಬೋದು, ಅಥವಾ ನೀವು ಹಬ್ಬಗಳಲ್ಲಿ ಉದ್ದಿನ ವಡೆ ಮಾಡ್ಕೊಳ್ಳೋಕ್ಕೆ ತುಂಬಾ ಲೇಟ್ ಆಗುತ್ತೆ, ಟೈಮ್ ಹಿಡಿಯುತ್ತೆ ಅಂತ ಅನ್ನೋರು ಇದು ಇನ್ಸ್ಟಂಟ್ ರವೆ ವಡೆನ ಮಾಡಿಕೊಂಡು ತಿನ್ಕೋಬಹುದು. ತುಂಬಾ ಸುಲಭ. ಇವಾಗ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ಇಲ್ಲಿ ಮಾಮೂಲಿ ಉಪ್ಪಿಟ್ಟು ರವೆ ಇರುತ್ತಲ್ವ, ಅದನ್ನೇ ರವೆ ನಾನು ತಗೊಂಡಿದ್ದು. ಇಲ್ಲಿ ನಾನು ಒಂದು ಕಡಾಯಿಗೆ ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ವಡೆ ಮಾಡ್ತೀರಿ ಅಂತ ಇದು ಮಾಡ್ತೀರೋ ಅದಕ್ಕೆ ತಕ್ಕಂತೆ ನಾವಿಲ್ಲಿ ನೀರನ್ನು ತಗೋಬೇಕು. ಇವಾಗ ಇದು ನೀರಿಗೆ ಒಂದು ಸ್ವಲ್ಪ ನೀರು ಬಿಸಿ ಆದ ತಕ್ಷಣ ಒಂದು ಸ್ವಲ್ಪ ಎಣ್ಣೆನ ನಾನು ಹಾಕಿದ್ದೀನಿ ಮೊದಲೇ. ಇದರಲ್ಲಿ ಎಳ್ಳು ಮತ್ತು ಓಂಕಾಳು, ಅದಕ್ಕೆ ಅಜ್ವೈನ್ ಅಂತಲೂ ಕೂಡ ಕರೀತಾರೆ, ಅದನ್ನು ಸ್ವಲ್ಪ ಬಿಳಿ ಎಳ್ಳು, ಆಮೇಲೆ ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಕೂಡ ಇದರಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಈ ಥರ ಕುದಿಬೇಕು. ನಾವು ಉಪ್ಪಿಟ್ಟು ಮಾಡುವಾಗ ಯಾವ ಥರ ಹೆಸರು ಬರುತ್ತಲ್ವ, ಆವಾಗ ಅದೇ ಥರ ಇದು. ಇವಾಗ ನಾವು ಇದಕ್ಕೆ ರವೆನ ಹಾಕೋಬೇಕು. ಇದು ರವೆಯನ್ನು ಹುರಿದುಕೊಂಡಿರೋದೇನಿಲ್ಲ, ಡೈರೆಕ್ಟ್ ಹಾಗೇ ನಾವು ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಡಚಿಯಿಂದ ಮಿಕ್ಸ್ ಮಾಡ್ತಾ ಇರಬೇಕು. ಯಾಕಂದರೆ ಒಳಗಡೆ ಗಂಟು ಆಗಬಾರ್ದು, ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಗಟ್ಟಿಯಾಗೋವರೆಗೂ ಇದೇ ಥರ ಕೈ ಆಡಿಸ್ತಾ ಇರಬೇಕು ಫ್ರೆಂಡ್ಸ್. ತುಂಬಾ ಈಸಿ ಮಾಡೋದು, ಮತ್ತು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಯಾರೆಲ್ಲ ಇಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನೀವು ಕೂಡ ಟ್ರೈ ಮಾಡಿದಾಗ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಇದಕ್ಕೆ ಕೊನೆಯದಾಗಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ಥರ ಆದಮೇಲೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕೆಂದರೆ ನೀರಲ್ಲೇ ಉಪ್ಪು ಕೂಡ ಹಾಕ್ಕೋಬಹುದು. ನೋಡಿ ಹೇಗಾಗಿದೆ ಅಂತ. ಸೇಮ್ ಟು ಸೇಮ್ ಉಪ್ಪಿಟ್ಟು ಥರನೇ ಇದು ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟ್ಗೆ ಇದನ್ನು ಹಾಕ್ಕೋಬೇಕು. ನೋಡಿ, ಇವಾಗ ಇದ್ರದ್ದು ತಳ ಏನಿದೆ ಅಲ್ಲ, ಅದು ಬಿಡ್ತಾ ಇದೆ ನೋಡಿ. ಈ ಥರ ಮೇಲೆ ಆಟೋಮೆಟಿಕ್ಲಿ ಬಂದು ಬಿಡಬೇಕು. ಅಲ್ಲಿವರೆಗೂ ನಾವು ಅದನ್ನು ಕಲಿಸ್ತಾನೆ ಇರಬೇಕು. ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದೇ ಸರಿ ಪ್ಲೇಟಲ್ಲಿ ಬಿತ್ತು. ಈ ಥರ ಆಗಬೇಕು. ಇವಾಗ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಚೆನ್ನಾಗಿ ನಾವು ಹಿಟ್ಟು ಯಾವ ಥರ ಕಲಿಸ್ಕೊಳ್ತೀವಲ್ಲ ಆ ಥರ ಇದನ್ನು ನಾದ್ಕೋಬೇಕು. ನೋಡಿ, ಒಂದು ಸ್ವಲ್ಪ ನಾನು ಕೈಗೆ ಎಣ್ಣೆನ ಸವರ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಕಲಿಸ್ಬೇಕು. ಗಟ್ಟಿಯಾಗಿ ಹಿಟ್ಟು ನಾವು ಚಪಾತಿ ಹಿಟ್ಟು ಯಾವ ಥರ ನಾದ್ಕೋತೀವಲ್ಲ ಅದೇ ಥರ ಇದನ್ನು ಕೂಡ ನಾದ್ಕೊಂಡು ಸಾಫ್ಟ್ ಆಗುತ್ತೆ, ಆ ಥರ ನಾದ್ಕೋಬೇಕು. ನಾದ್ಕೊಂಡ್ಬಿಟ್ಟು ಇನ್ನೊಂದು ಚೂರು ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ರೌಂಡಾಗಿ ಮಾಡಬೇಕು. ನೋಡಿ, ಈ ಥರ ನೀವು ಎಷ್ಟು ಮಾಡ್ತಿರೋ, ದಪ್ಪ ಮಾಡಬೇಕಂತಂದರೆ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಚಿಕ್ಕದೇ ಮಾಡ್ತೀವಿ ಅಂತ ಅಂದರೆ ಚಿಕ್ಕದಾಗಿ ಇದು ಮಾಡ್ಕೋಬಹುದು. ಇದು ಒಂದು ಕೂಡ ಒಡೆಯೋದಿಲ್ಲ, ಏನೇನು ಇಲ್ಲ. ನೋಡಿ, ಈ ಥರ ಮಾಡ್ಕೊಂಡ್ಬಿಟ್ರೆ ಮುಗೀತು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಎಲ್ಲನೂ ಅದೇ ಥರ ಮಾಡಿ ಇಟ್ಕೋಬೇಕು. ನೋಡಿ, 4 ಹಾಕಿ ನಾವು ಕರಿತೀವಿ ಅಂತ ಅನ್ನೋದು ಏನೂ ಇಲ್ಲ ಫ್ರೆಂಡ್ಸ್. ನೀವು ಜಾಸ್ತಿ ಹಾಕಿ ಕರೆದುಕೊಂಡು ಇಷ್ಟಿದೆಲ್ಲ ನಾನು 2 ಸರಿನೇ ಇದನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಎಣ್ಣೆ ಕೂಡ ಇಲ್ಲಿ ನಾನು ಕಾಯೋದಕ್ಕೆ ಇಟ್ಟುಬಿಟ್ಟು ಎಣ್ಣೆ ಕಾಯೋವರೆಗೂ ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಅಷ್ಟು ಈಸಿ ಆಗಿತ್ತು ಇದು ಮಾಡೋದು. ಇವಾಗ ಎಣ್ಣೆ ಬಿಸಿ ಆಗಿದೆ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೋದ್ರೆ ಸ್ವಲ್ಪ ಬಿಟ್ಟು ನೋಡ್ತಾ ಇದ್ದೀನಿ ಹಿಟ್ಟು. ನೋಡಿ, ಇವಾಗ ಇದು ಎಣ್ಣೆ ಕಾದಿದೆ. ಇವಾಗ ಒಂದೊಂದೇ ವಡೆನ ನಾನು ಇದರಲ್ಲಿ ಬಿಟ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 10-12
ವಡೆನ ಒಟ್ಟಿಗೆ ನೀವು ಹಾಕ್ಕೊಂಡು ಕರೆದುಕೊಳ್ಬಹುದು. ನೋಡಿ, ನಾನು ಎಷ್ಟು ಮಾಡಿದ್ದೀನೋ ಅಷ್ಟೆಲ್ಲನೂ ಇಷ್ಟು ಎಣ್ಣೆಯಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಆದರೂ ಕೂಡ ಒಂದಕ್ಕೊಂದು ಅಂಟ್ಕೊಂಡಿಲ್ಲ ಮತ್ತು ಒಡೆದಿಲ್ಲ, ಏನೇನೂ ಆಗಿಲ್ಲ. ನೋಡಿ ಅಷ್ಟು ಚೆನ್ನಾಗಿ ಬಂತು. ಎಣ್ಣೆ ಕೂಡ ಜಾಸ್ತಿ ಇದಕ್ಕೆ ಬೇಕಾಗಲ್ಲ, ಎಣ್ಣೆ ಒಳಗಡೆ ಕೂಡ ಹಿಡಿಯೋದಿಲ್ಲ. ಇದು ಇನ್ಸ್ಟಂಟ್ ವಡೆ ಸೂಪರಾಗಿರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿ ನೀವು. ನೋಡಿ, ಕಲರು ಈ ಥರ ಕಲರ್ ಆಗಬೇಕು. ಇಷ್ಟು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಕರೆದುಕೊಳ್ಬೇಕು. ಬೇಡ ಸ್ವಲ್ಪ ಮೆತ್ತಗೆ ಬೇಕು ಅಂತ ಅಂದರೆ ಒಂದು ಸ್ವಲ್ಪ ಬೇಗನೆ ತೆಗೆದುಬಿಡಿ, ಆಯಿತಾ. ನೋಡಿ, ನಾನು ಕ್ರಿಸ್ಪಿಯಾಗಿ ಬೇಕು ಅಂತ ಹೇಳಿ ಇನ್ನೂ ಸ್ವಲ್ಪ ಜಾಸ್ತಿನೇ ಕರೆದುಕೊಂಡಿದ್ದೀನಿ. ನೋಡಿ, ಇವಾಗಿದು ಆಗಿದೆ. ಇವಾಗ ಇದು ಆಗೋವರೆಗೂ ಮತ್ತಷ್ಟು ನಾನು ಇಲ್ಲಿ ಎಲ್ಲ ವಡೆನೂ ಅದೇ ಥರ ಮಾಡ್ಕೋಬೇಕು. ನೋಡಿ, ಈ ಥರ ನಾನು ಸರ್ವ್ ಮಾಡಿದ್ದೀನಿ. ತುಂಬಾ ಸೂಪರಾಗಿ ನಮ್ಮ ವಡೆ ತಯಾರಾಯಿತು. ನಾವು ಸಾಯಂಕಾಲ ಸ್ನ್ಯಾಕ್ಸಿಗೆ ಕೂಡ ಇದನ್ನು ಮಾಡ್ಕೋಬೋದು, ಹಬ್ಬ ಹರಿದಿನಗಳಲ್ಲಿ ಕೂಡ ಮಾಡ್ಕೋಬಹುದು. ನಮಗೆ ಯಾವಾಗ ತಿನ್ಬೇಕನ್ನಿಸುತ್ತೋ ಆವಾಗ ನೀವು ಈ ಥರ ವಡೆನ ಮಾಡ್ಕೊಳ್ಳಿ ಫ್ರೆಂಡ್ಸ್, ತಿನ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.